ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಅಪ್ ಮಾಡಿ, ಲೈಕ್ ಮಾಡಿ. ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ, ನಾವು ಹೆಚ್ಚಾಗಿ ಸಮಾಜದ ನಡುವೆ ಇರೋದರಿಂದ ಶ್ರೀಮಂತರ ಹಾಗೆ ಬದುಕೋದಕ್ಕೆ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ, ಅದೇ ರೀತಿ ವರ್ತಿಸ್ತಾ ಇದ್ದಾರೆ. ಅವ್ರಿಗೆ ಅವಶ್ಯಕತೆಗಳು ಇರಲಿ ಇಲ್ಲದೆ ಹೋಗಲಿ ಅದನ್ನೆಲ್ಲ ಪೂರೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇದ್ರ ಬಗ್ಗೆ ದಯಮಾಡಿ ಸಮಾಜಕ್ಕೊಂದು ಅತ್ಯದ್ಭುತವಾದಂತಹ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಇದನ್ನು ಹೇಳಿದಂಥವರು ಹಿರಿಯರು, ಬಹಳ ಕಾಳಜಿ ಹೊಂದಿರುತ್ತಾರೆ ಸಮಾಜದ ಬಗ್ಗೆ, ಈಗಿನ ಒಂದು ಯುವಕರ ಬಗ್ಗೆ. ಎಲ್ಲರಿಗೂ ಕೂಡ ಆ ರೀತಿ ಅನಿಸುತ್ತೆ, ಆದರೆ ಇದನ್ನು ತಡೆಗಟ್ಟಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಅನಿವಾರ್ಯವಾಗಿ ಮನುಷ್ಯ ಅಭಿವೃದ್ಧಿ ಹತ್ರ, ಸಮೃದ್ಧಿ ಹತ್ರ ಹೋಗ್ತಾನೆ ಇರ್ತಾನೆ, ಹೋಗಲೇಬೇಕು. ಖಂಡಿತವಾಗ್ಲೂ ಜೀವನ ಅಭಿವೃದ್ಧಿ ಸಮೃದ್ಧಿ ಬೆಳೆಯೋದು ಬೇಕು. ಆದರೆ ಕೆಲವರು ಏನು ಮಾಡ್ತಾರೆ, ಇದನ್ನು ಆಡಂಬರ ಮಾಡ್ಕೊಂಡಿದ್ದಾರೆ, ಶೋಕಿ ಮಾಡ್ಕೊಂಡಿದ್ದಾರೆ, ಹವ್ಯಾಸ ಮಾಡ್ಕೊಂಡಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಳ್ಳಿಲಿರುವಂತಹ ಒಂದು ದಂಪತಿ, ಗಂಡ ಹೆಂಡತಿ, ಒಂದು 2-3 ಜನ ಮಕ್ಕಳು, ಇವ್ರಿಗೆ ತಿಂಗಳಿಗೊಂದಷ್ಟು ಆದಾಯ ಬರ್ತದೆ. ಒಂದು 30-40 ಸಾವಿರ ರೂಪಾಯಿ, 50 ಸಾವಿರ ರೂಪಾಯಿ ಯಾವ ಕಡೆಯಿಂದನೂ ಆದಾಯ ಬರ್ತದೆ. ಇವರೇನು ಕೆಲಸ ಮಾಡೋಂಗಿಲ್ಲ. ಇವ್ರಿಗೆ ಯಾವುದೇ ರೀತಿ ಇವ್ರಿಗೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇಲ್ಲ. ಏನೋ ನಾರ್ಮಲ್ ಆಗಿ SSLC PUC ಮಾಡಿರ್ತಾರೆ, ಸೆಕೆಂಡ್ PUC, ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾರೆ. ಇವರು ಕೂಡ ಬೆಳಿಬೇಕು ಅನ್ನೋ ಕುತೂಹಲ, ಆತುರ. ಅದಕ್ಕೆ ಬೆಳೆದಿದ್ದೀನಿ ಅನ್ನೋದಕ್ಕೆ ಏನು ತೋರಿಸ್ಕೊಂಡಿದ್ದಾರೆ, ಇವರು ಕ್ರೆಡಿಟ್ ಕಾರ್ಡ್ಗಳನ್ನು ತಗೊಂಡವ್ರೆ. ಗಂಡನ ಹೆಸರಲ್ಲಿ ಒಂದು ಕ್ರೆಡಿಟ್ ಕಾರ್ಡು, ಹೆಂಡತಿ ಹೆಸರಲ್ಲಿ ಒಂದು ಕ್ರೆಡಿಟ್ ಕಾರ್ಡು. ಯಾಕಮ್ಮ ಇದನ್ನು ತಗೊಂಡೆ, ಯಾಕಯ್ಯ ಇದನ್ನು ತಗೊಂಡೆ? ಅಯ್ಯೋ, ನಾವು ಶ್ರೀಮಂತರು ಅಂತ ತೋರಿಸ್ಕೊಳ್ಬೇಕಲ್ಲ. ಓಕೆ, ಕ್ರೆಡಿಟ್ ಕಾರ್ಡ್ ಇರೋರೆಲ್ಲ ಶ್ರೀಮಂತರು ಅಂತ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಸೊ ನಿಮಗಿದ್ರೆ ಇದೇನು ಅವಶ್ಯಕತೆ, ನಾವು ಏನು ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ವಾಹ್, ಸೂಪರ್, ವೆರಿ ಗುಡ್. ಸೊ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಅದಕ್ಕೋಸ್ಕರ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದೀರಾ, ಗ್ರೇಟ್. ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು? ಕ್ರೆಡಿಟ್ ಕಾರ್ಡ್ ಅಂದ್ರೆ ಕ್ರೆಡಿಟ್ ಕಾರ್ಡ್, ಅದರಲ್ಲಿ ಒಂದಷ್ಟು ಕ್ಯಾಶ್ ಕೊಟ್ಟಿರ್ತಾರೆ. 1 ಲಕ್ಷ ರೂಪಾಯಿವರೆಗೂ ಕ್ಯಾಶ್ ಎತ್ಕೊಳ್ಬಹುದು, 2 ಲಕ್ಷ ರೂಪಾಯಿವರೆಗೂ ಪರ್ಚೇಸ್ ಮಾಡ್ಬೋದು. ಕನ್ನಡದಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನೋದ್ರ ಅರ್ಥ ಹೇಳು. ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು? ಓಕೆ, ಕ್ರೆಡಿಟ್ ಅಂದ್ರೆ ಏನು? ಸಾಲ. ಈಗ ನಿಮ್ಮಪ್ಪ ನಿನಗೆ ಹೇಳ್ಕೊಟ್ಟಿರೋದು ಏನು ಅಂದ್ರೆ ಸಾಲ ಮಾಡಬೇಡ ಅಂತ. ಆದ್ರೆ ನೀನು ಸಾಲದ ಕಾರ್ಡನ್ನೇ ತಗೊಂಡ್ಬಿಟ್ಟಿದ್ಯಾ. ನಿನ್ನ ಹತ್ರ ದುಡ್ಡಿಲ್ವಾ? ಬಿಕಾರಿನ ನೀನು? ಬ್ಯಾಂಕಲ್ಲಿ ದುಡ್ಡಿಟ್ಟಿಲ್ವಾ? ದುಡ್ಡಿಟ್ಟಿದ್ಯಾ? ATM ಕಾರ್ಡ್ ಕೊಟ್ಟಿದ್ದಾರೆ, ಡೆಬಿಟ್ ಕಾರ್ಡ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಮಾಸ್ಟರ್ ವಿಸಾ ಅಂತ ಹಾಕಿದ್ದಾರೆ. ನೀನು ಅದೇ ಡೆಬಿಟ್ ಕಾರ್ಡ್ನ, ಕ್ರೆಡಿಟ್ ಕಾರ್ಡನ್ನ ತಗೊಂಡು ಪರ್ಚೇಸ್ ಮಾಡ್ಬೋದು, ಸ್ವೈಪ್ ಮಾಡ್ಬೋದು. ಕಾರ್ಡೇ ಬೇಕಾಗಿಲ್ಲ. ಈಗ ಗೂಗಲ್ ಪೇ ಇದೆ, Paytm ಇದೆ, ನಿಮಗೆ ಫೋನ್ ಪೇ ಇದೆ, ಎಲ್ಲವೂ ಇದೆ. ಕಾರ್ಡ್ ಏನಕ್ಕೆ ಬೇಕು? ಪ್ರೆಸ್ಟೀಜ್. ಸೊ ನಮ್ಮನ್ನ ನಾವು ಶ್ರೀಮಂತರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇದು ಬೇಕು. ಇದು ಮೊದಲನೇ ಹಂತ, ಮನುಷ್ಯ ಹಾಳಾಗೋದಕ್ಕೆ ಬೇಕಾಗಿರುವಂತಹ ಮೊದಲನೇ ಹಂತ. ಯಾರಿಗೆ ಕ್ರೆಡಿಟ್ ಕಾರ್ಡ್ ಬೇಕು ಅಂತಂದರೆ, ಪ್ರಪಂಚ ಸುತ್ತೋರಿಗೆ, ದೇಶಗಳನ್ನು ಸುತ್ತಾ ಇರ್ತಾರೆ. ಅವ್ರಿಗೆ ತಿಂಗಳಿಗೆ 1 ಕೋಟಿ 2 ಕೋಟಿ ಆದಾಯ ಇರುತ್ತೆ, ಅಥವಾ ಲಕ್ಷಾಂತರ ರೂಪಾಯಿ ಆದಾಯ ಇರುತ್ತೆ. ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸಕ್ಕೆ ಹೋಗೋರು ಸುಮಾರು ಒಬ್ಬೊಬ್ಬರಿಗೆ ಒಂದು ತಿಂಗಳಿಗೆ ಕಡಿಮೆ ಅಂದರೂ ಅವರು 1.5 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ರೂಪಾಯಿ ದುಡಿತಾ ಇರ್ತಾರೆ. ಇಂಥವ್ರಿಗೆ ಅವಶ್ಯಕತೆ ಇದೆ, ಅಂಥವ್ರಿಗೂ ಅವಶ್ಯಕತೆ ಇಲ್ಲ. ಆದರೂ ನಿಮಗೆ ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಳಿ. ಯಾಕೆ ಅಂದರೆ ನಾಳೆ ದಿವಸ ಈ ಕ್ರೆಡಿಟ್ ಕಾರ್ಡಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಭರಿಸುವಂತಹ ಶಕ್ತಿ ಚೈತನ್ಯ ಇದೆ. ಆದ್ದರಿಂದ 1 ತಿಂಗಳು ಅವ್ರ ಸಂಬಳನ ಕೊಟ್ಬಿಟ್ರು ಕೂಡ ಆ ಕ್ರೆಡಿಟ್ ಕಾರ್ಡ್ನ ಮೈನಸ್ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ. ಆದರೆ ಈ ಮಿಡ್ಲ್ ಕ್ಲಾಸ್ ಜನ, ಮಧ್ಯಮ ವರ್ಗದವರು, ಕೆಳವರ್ಗದವರು, ಅದರಲ್ಲೂ ಬಡವರು, ಒಬ್ಬ ಗುಡಿಸ್ಲಲ್ಲಿದ್ದಾನೆ, ನಿಜವಾಗ್ಲೂ ಮನೆ ಇಲ್ಲ, ಯಾವುದೋ ಒಂದು ಬೆಟ್ಟದ ಕೆಳಗಡೆ ಒಂದು ಗುಡಿಸ್ಲಲ್ಲಿದ್ದಾನೆ, ಅವನು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದಾನೆ. ಯಾಕೋ ನಿನಗೆ ಕ್ರೆಡಿಟ್ ಕಾರ್ಡ್ ಅಂದರೆ ಎಮರ್ಜೆನ್ಸಿ. ಸರಿ, ಎಷ್ಟು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದೆ ಅಂದರೆ 7 ಕ್ರೆಡಿಟ್ ಕಾರ್ಡ್ಗಳು ಇಟ್ಕೊಂಡಿದ್ದಾನಂತೆ. ತಲೆ ಸುತ್ತು ಬಂದು ನಾನು ಅಲ್ಲೇ ಬಿದೋಗ್ಬಿಟ್ಟೆ, ನೀರಾಕಿ ದಳಿಸ್ತಾ. 7 ಕ್ರೆಡಿಟ್ ಕಾರ್ಡ್. ಯಾಕೋ ಅಂತಂದ್ರೆ ಒಂದರಿಂದ ಈ ದುಡ್ಡು ತೆಗಿತಾನೆ, ಈ ದುಡ್ಡು ಕಟ್ಟಕ್ಕೆ ಇನ್ನೊಂದರಿಂದ ದುಡ್ಡು ತೆಗಿತಾನೆ, ಇದಕ್ಕೆ ಹಾಕ್ತಾನೆ, ಅದನ್ನ ಕಟ್ಟಕ್ಕೆ ಇನ್ನೊಂದರಿಂದ ತೆಗಿತಾನೆ. ಅಂದ್ರೆ ಜೀವನ ಎಲ್ಲ ಏನ್ ಮಾಡ್ತಾವನೆ ಅಂದ್ರೆ ಕ್ರೆಡಿಟ್ ಕಾರ್ಡ್ನ ಮೇಂಟೈನ್ ಮಾಡ್ತಾವನ. ಅವನೇನು ಕೆಲಸ ಮಾಡ್ತಾ ಇಲ್ಲ, ಬರೀ ಶೋಕಿ ಮಾಡ್ತಾವನೆ.
ಇದೆಲ್ಲ ಮುಗಿಯೋಷ್ಟರಲ್ಲಿ ಇದು ಬಂದಿರ್ತದೆ, ಮತ್ತೆ ತಿರ್ಗಾ ಇನ್ನೊಂದು ರೌಂಡ್ ಸರ್ಕಲ್, ಸೆಕೆಂಡ್ ಸರ್ಕಲ್. ಅಂದರೆ ಜೀವನ ಪೂರ್ತಿ ಬರೀ ಕ್ರೆಡಿಟ್ ಕಾರ್ಡ್. ಯಾರಿಗೋ ಟಿವಿ ಕೊಡಿಸ್ಬಿಡೋದಂತೆ ಕ್ರೆಡಿಟ್ ಕಾರ್ಡಲ್ಲಿ, ಆ ದುಡ್ಡನ್ನು ಇವನು ಈಸ್ಕೊಳ್ಳೋದಂತೆ, ಈಸ್ಕೊಂಡು ಇವನು ದಿಲ್ದಾರಕ್ಕೆ ಖರ್ಚು ಮಾಡೋದಂತೆ. ಹಿಂಗೆ ಮಾಡಿ 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 ಕ್ರೆಡಿಟ್ ಕಾರ್ಡ್ ಹೆಚ್ಚಾದಾಗ, ಸಾಲವನ್ನು ತೀರಿಸದೇ ಇದ್ದಾಗ ಇವ್ರಿಗೆ ಒಂದೇ ದಾರಿ, ಇವ್ರ ಕಿಡ್ನಿಯನ್ನು, ಹಾರ್ಟನ್ನು, ಕಣ್ಣನ್ನು ಏನೋ ಬಾಡಿಲಿರೋ ಅವಯವಗಳನ್ನು ಮಾರಿ ಆ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್ ಇದೊಂದು, ಮುಂಚೆ ಎಲ್ಲ ಬಡ್ಡಿ ಕೇಳಿದ್ರಿ, ಬಡ್ಡಿ, ಚಕ್ರಬಡ್ಡಿಗೂ ಇನ್ನೊಂದು ಯಾವುದೋ ಒಂದು ಬಡ್ಡಿ, ಅದು ಹೆಸರು ಗೊತ್ತಿಲ್ಲ ನನಗೆ, ಅದಕ್ಕೂ ಕೂಡ ಬಡ್ಡಿ ಅಂತ ಇಟ್ಕೊಳ್ಳಿ. ನಾನು ಇದನ್ನು ಕರೆಯೋದು ನ್ಯೂಕ್ಲಿಯರ್ ಇಂಟ್ರೆಸ್ಟ್ ಅಂತ. ನ್ಯೂಕ್ಲಿಯರ್ ಬಾಂಬ್ ಹೇಗೆ ತಯಾರಾಗುತ್ತೋ, ಒಂದು ಪೀಸ್ ಆಗಿದ ತಕ್ಷಣನೇ ಅದು ಮತ್ತೆ ಇನ್ನೊಂದು ಪೀಸ್ ಆಗುತ್ತೆ, ಇನ್ನೊಂದು ಪೀಸ್ ಮತ್ತೊಂದು ಪೀಸ್ ಆಗುತ್ತೆ, ಅದೇ ರೀತಿ ನ್ಯೂಕ್ಲಿಯರ್ ಇಂಟ್ರೆಸ್ಟ್ ಅಂತ ನಾನು ಇದನ್ನು ಕರಿತೀನಿ ಕ್ರೆಡಿಟ್ ಕಾರ್ಡನ್ನು. ಕ್ರೆಡಿಟ್ ಕಾರ್ಡ್ ಯಾರ್ಯಾರು ಇಟ್ಕೊಂಡಿದ್ರು ಇವರೆಲ್ಲರೂ ಏನಂತಂದರೆ ಇಡೀ ಜೀವನವನ್ನು ಕ್ರೆಡಿಟ್ ಕಾರ್ಡ್ ಸಾಕೋದಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಯಾರ್ಯಾರು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿರ್ತಾರೋ, ಹೆಚ್ಚಾಗಿ ಸಂಬಳ ಬರೋರನ್ನು ಬಿಟ್ಟು ನಿಮಗೆ ಸಂಪಾದನೆ ಇಲ್ಲ, ದುಡಿಮೆ ಇಲ್ಲ, ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಒಂದು 10-15 ಸಾವಿರ, 50 ಸಾವಿರ, ಲಕ್ಷ ರೂಪಾಯಿ ಬರ್ತಾ ಇದೆ, ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ರೆ ನೀವು ಖಂಡಿತವಾಗಲೂ ಉದ್ಧಾರ ಆಗೋದಿಲ್ಲ. ಯಾವ ಬ್ಯಾಂಕ್ ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದೆಯಲ್ಲ, ಇಂಥವ್ರನ್ನ ನೀವು ಉದ್ಧಾರ ಮಾಡ್ತೀರಾ. ಆ ಕ್ರೆಡಿಟ್ ಕಾರ್ಡ್ ತೊಗೊಂಡೋಗಿ ಎಲ್ಲೆಲ್ಲಿ ಸ್ವೈಪ್ ಮಾಡ್ತಾ ಇದ್ದೀರಾ, ಇವರು ಉದ್ಧಾರ ಆಗ್ತಾರೆ, ನೀವು ನಿಧಾನವಾಗಿ ಹಾಳಾಗ್ತಾ ಇರ್ತೀರ. ಆದರೆ ಇದು ಗೊತ್ತಿಲ್ಲ. 36% ಮಿನಿಮಮ್ ಟು ಮ್ಯಾಕ್ಸಿಮಮ್, ಸೊ 48%ವರೆಗೂ ವರ್ಷಕ್ಕೆ ನೀವು ಕ್ರೆಡಿಟ್ ಕಾರ್ಡ್ಗೆ ಬಿಲ್ ಕಟ್ಟಬೇಕಾಗುತ್ತೆ. ಅಂದರೆ ಬಡ್ಡಿ ಕಟ್ಟಬೇಕಾಗುತ್ತೆ, ಚಕ್ರಬಡ್ಡಿ ಕಟ್ಟಬೇಕಾಗುತ್ತೆ, ನ್ಯೂಕ್ಲಿಯರ್ ಇಂಟ್ರೆಸ್ಟನ್ನು ಕಟ್ಟಬೇಕಾಗುತ್ತೆ. ಇದನ್ನು ನೀವೇನಾದರೂ ಕಟ್ಟಲಿಲ್ಲ ಅಂದರೆ ಬ್ಯಾಂಕ್ ಅವರು ವಸೂಲಿ ಮಾಡುವಂತಹ ರೀತಿ ನೀತಿ ನಿಮಗೆ ಗೊತ್ತಿದೆ. ಅಮ್ಮ, ಅಕ್ಕ ಬಾಯಿಗೆ ಬಂದಂಗೆ ಕೆಟ್ಟ ಮಾತು, ಹೊಲಸು ಮಾತುಗಳನ್ನು ಆಡಿ ನಿಮ್ಮ ಕಿವಿಲಿ ರಕ್ತ ಬರೋ ರೀತಿ ಮಾಡ್ಬಿಡ್ತಾರೆ. ರಕ್ತ ಬಂದರೂ ಪರವಾಗಿಲ್ಲ, ನಮ್ಮ ಜನಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ, ಹಿಂಗೆ ಹಾಕೊಂಡು ಖರ್ಚಿಫ್ ತಗೊಂಡು ಅಥವಾ ಟಿಶ್ಯೂ ಪೇಪರ್ ತಗೊಂಡು ಒರೆಸ್ಕೊಳ್ತಾರೆ. ಕೆಲವರು ಸತ್ತೇ ಹೋಗ್ಬಿಡ್ತಾರೆ ಆ ಮಾತುಗಳನ್ನು ಕೇಳೋಕ್ಕಾಗ್ದಿರ. ಕೆಲವರು ಊರು ಬಿಟ್ಟು ಓಡೋಗ್ಬಿಡ್ತಾರೆ ಆ ಮಾತುಗಳನ್ನು ಕೇಳೋಕ್ಕಾಗ್ದಿರ. ಯಾಕೆ ಈ ರೀತಿ ಎಲ್ಲ ಮಾಡ್ತಾರೆ ಅಂದರೆ, ಇವ್ರು ಮಾಡೋದೆಲ್ಲವೂ ಕೂಡ ಏನಂತಂದರೆ ಶೋಕಿ. ಅಂದರೆ ತಾತ್ಕಾಲಿಕವಾದಂತಹ ಪರಿಹಾರಗಳು, ತಾತ್ಕಾಲಿಕವಾದಂತಹ ಸುಖ, ತಾತ್ಕಾಲಿಕವಾದಂತಹ ಸಂತೋಷ ಇವ್ರಿಗೆ ಸಿಕ್ಕಿದ್ರೆ ಸಾಕು. ಮುಂದಕ್ಕೆ ಬೇಕಾದರೆ ದುಃಖ ಪಡೋದಕ್ಕೂ ಸರಿ, ನೇಣಾಕೊಳ್ಳೋದಕ್ಕೂ ಸರಿ, ಊರು ಬಿಟ್ಟು ಓಡೋದಕ್ಕೂ ಸರಿ, ಇನ್ನೊಬ್ಬನ್ನ ಕೊಲೆ ಮಾಡೋದಕ್ಕೂ ಸರಿ, ಕಳ್ಳತನ ಮಾಡೋದಕ್ಕೂ ಸರಿ. ತಾತ್ಕಾಲಿಕವಾಗಿ ನನಗೆ ಬೇಕು, ನಾನು ಎಂಜಾಯ್ ಮಾಡಬೇಕು ಲೈಫ್ನ, ಅದಕ್ಕೋಸ್ಕರ ಎಂಜಾಯ್ ಮಾಡಿ. ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಸಾಲ ತಗೊಳ್ಳಿ, ಲೋನ್ ತಗೊಳ್ಳಿ, ಎಂಜಾಯ್ ಮಾಡಿ. ಎಷ್ಟು ದಿವಸ? 100 दिन की गीदड़ की जिंदगी जीने से 4 दिन की शेर की जिंदगी जीना. ಅಂದ್ರೆ ಪೊಕ್ಕಲ್ ತರ 100 ದಿವಸ ಬದುಕೋದಕ್ಕಿಂತ 4 ದಿವಸ ಹುಲಿ ಸಿಂಹದ ತರ ಬದುಕಬೇಕು ಅಂತ. ಅಂಥವ್ರು ಬೇಕಾದ್ರೆ ಕ್ರೆಡಿಟ್ ಕಾರ್ಡ್ಗಳನ್ನು ತಗೊಂಡು ನೀವು ಲೈಫನ್ನು ಅದ್ಭುತವಾಗಿ ಮಾಡ್ಕೊಳ್ಬೋದು. 4 ದಿವಸ ಆಡಂಬರದ ಜೀವನ, ಶೋಕಿಯ ಜೀವನ, ನಿಮಗೆ ಹೆಂಗೆ ತೃಪ್ತಿ ಬೇಕು ಆ ರೀತಿ ಚೆನ್ನಾಗಿ ಸುತ್ತಾಡಿ, ಏರೋಪ್ಲೇನಲ್ಲಿ ಹೋಗಿ ಓಡಾಡಿ, ದುಡ್ಡು ಖರ್ಚು ಮಾಡಿ, ಬೇಜಾನ್ ಮಾಡಿ, ಎಲ್ಲ ಮಾಡಾದ್ಮೇಲೆ ಸಾಲಕ್ಕೆ ಸಿಕ್ಕೊಳ್ಳಿ, ತೊಂದರೆಗಳಿಗೆ, ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಸಿಲ್ಕೊಳ್ಳಿ, ಕುಂದುಕೊರತೆಗಳು, ಅಡೆತಡೆಗಳನ್ನು ಅವಾಗ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತ್ಕೊಳ್ಳಿ. ಆವಾಗ ನಿಮಗೆ ಅದ್ಭುತವಾಗಿ ಎಲ್ಲವೂ ಕೂಡ ದೇವರು, ನಿಸರ್ಗ ಎಲ್ಲರೂ ಕಾಪಾಡ್ತಾರೆ ನಿಮ್ಮನ್ನು. ಸಾಲ ಮಾಡಿಬಿಟ್ಟಿದ್ರಲ್ಲ, ಅಯ್ಯೋ ಯಾಕಪ್ಪ ಸಾಲ ಮಾಡಿದೆ, ನಾನು ತೀರಿಸ್ತೀನಿ ಬಾರಯ್ಯ ಅಂತ ಪ್ರತಿಯೊಬ್ಬರು ಬಂದು ನಿಮ್ಮ ಸಾಲವನ್ನು ತೀರಿಸ್ತಾರೆ. ಏನು ಒಬ್ಬರ ಇಬ್ಬರ, 1000 ಜನ ಬರ್ತಾರೆ, 100 ಜನ ಬರ್ತಾರೆ, ನಾನು ದುಡ್ಡು ತೀರಿಸ್ತೀನಿ, ನಾನು ಸಾಲ ತೀರಿಸ್ತೀನಿ. ಆದ್ರಿಂದ ಆ ಭರವಸೆ ಮೇಲೆ ಎಲ್ಲರೂ ಕೂಡ ಈ ರೀತಿ ಮಾಡ್ತಾರೆ. ಎಲ್ಲರೂ ಒಂದು ದಿವಸ ತೀರಿಸ್ತಾರೆ ಅಂತ. ಖಂಡಿತವಾಗ್ಲೂ ಸ್ನೇಹಿತರೆ, ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ಬೆಳಂಬೂತ ದೊಡ್ಡ ರಾಕ್ಷಸ ಇದ್ದಂಗೆ. ಇದನ್ನ ಸಾಕೋದು ಒಂದೇ, ಆನೆ ಸಾಕೋದು ಒಂದೇ. ಇದನ್ನು ಎಷ್ಟೋ ಜನ ಕ್ರೆಡಿಟ್ ಕಾರ್ಡ್ ತಗೊಂಡು ಅನುಭವಿಸಿರೋರು ಕೂಡ ಮಾತಾಡೋದಕ್ಕೆ ಭಯ ಬೀಳ್ತಾರೆ, ಮಾತಾಡೋದಿಲ್ಲ. ಇಲ್ಲಿ ಏನೇನು ನಡೀತಾ ಇದೆ ಖಂಡಿತವಾಗ್ಲೂ ಮಾತಾಡೋದಿಲ್ಲ. ಕ್ರೆಡಿಟ್ ಕಾರ್ಡಿಂದ ಏನೇನು ದುಃಖ ಆಗಿದೆ ಇದನ್ನ ಯಾರು ಪ್ರಮೋಟ್ ಮಾಡಲ್ಲ, ಹೇಳಲ್ಲ. ಆದರೆ ಕ್ರೆಡಿಟ್ ಕಾರ್ಡಿಂದ ಏನೇನು ಲಾಭಗಳಾಗಿದೆ ಇದನ್ನ ಕೆಲವರು ಹೇಳ್ತಾರೆ, ಅದನ್ನ ನೋಡ್ಕೊಂಡು ನೀವು ತಗೊಳ್ತೀರಾ. ಇದೊಂದು ಮಾಯಾಜಾಲ. ಈ ಆನ್ಲೈನ್ ಬಿಸ್ನೆಸ್ ಅನ್ನೋದೇನಿದೆ ಖಂಡಿತವಾಗ್ಲೂ ಇದೊಂದು ಮಾಯಾಜಾಲ. ಈ ಮಾಯಾಜಾಲಕ್ಕೆ ದಯಮಾಡಿ ಸಿಕ್ಕೊಳ್ಬೇಡಿ. ಅದರಲ್ಲೂ ಈ ಥರ ವಿಳಂಬೂತಗಳನ್ನೆಲ್ಲ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಮೊದಲು ನಿಮ್ಮ ಹತ್ರ
ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್. ಈಗ ಕಾರ್ಡು ಇರಲ್ಲ, ಇನ್ನೊಂದು ಸ್ವಲ್ಪ ದಿವಸ ಅದು ಹೋಗ್ಬಿಡುತ್ತೆ. ಇನ್ನು ಏನಿದ್ರು ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಆಲ್ರೆಡಿ ಬಂದ್ಬಿಟ್ಟಿದೆ ಡಿಜಿಟಲ್ ಕರೆನ್ಸಿ, ಇಂಡಿಯನ್ ಡಿಜಿಟಲ್ ಕರೆನ್ಸಿ. ಇನ್ನು ನಿಮಗೆ 500 ರೂಪಾಯಿ, 100 ರೂಪಾಯಿ, ಆಮೇಲೆ 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿ, 1 ರೂಪಾಯಿ ನಾಣ್ಯ, 50 ಪೈಸಾನು ಇರಲ್ಲ, 1 ರೂಪಾಯಿ ನಾಣ್ಯ, ಇಷ್ಟೆಲ್ಲವೂ ಕೂಡ ನಿಮಗೆ ಗೂಗಲ್ ಪೇ, ಫೋನ್ ಪೇಲಿ ಈಗ ಆಲ್ರೆಡಿ ಎಲ್ಲರೂ ಸುಮಾರು ಜನ ಮಾಡ್ಕೊಳ್ತಾವ್ರೆ. ಬೇಕಾದ್ರೆ ನೀವು ಮಾಡ್ಕೊಳ್ಬೋದು. ನಿಮ್ಮ ಬ್ಯಾಂಕಲ್ಲಿರೋ ದುಡ್ಡಂತೆ ಅದಕ್ಕೂ ಕೂಡ ಸಿಂಗಲ್ ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಲಾಸ್ಟ್ 3 ಡಿಜಿಟ್ಸ್ 1, 2, 3 ಅಂತ ಇರುತ್ತೆ. ಅದು ಡಿಜಿಟಲ್ ಕರೆನ್ಸಿ. ನಾನು ಯಾರಿಗಾದ್ರೂ ಸೆಂಡ್ ಮಾಡಿದ್ರೆ ಅದೇ ಡಿಜಿಟಲ್ ಕರೆನ್ಸಿ 500 ರೂಪಾಯಿ ನೋಟ್ ನಿಮ್ಮ ಹತ್ರ ಬಂದ್ಬಿಟ್ಟಿರುತ್ತೆ. ಇನ್ನು ಬೇರೆ ಪ್ರಪಂಚದಲ್ಲಿ ಯಾರ ಹತ್ರನೂ ಇಲ್ಲ, ಕೇವಲ ನನ್ನ ಹತ್ರ ಇತ್ತು, ಅದು ಈಗ ನಿಮ್ಮ ಹತ್ರ ಇತ್ತು. ಡಿಜಿಟಲ್ ಕರೆನ್ಸಿ ಆಗ್ಬಿಟ್ಟಿದೆ. ಈಗ ಯಾವ ಕ್ರೆಡಿಟ್ ಕಾರ್ಡ್ ಬೇಕು? ಯಾವುದು ಬೇಕಾಗಿಲ್ಲ. ಯಾವ ಡೆಬಿಟ್ ಕಾರ್ಡ್ ಬೇಕು? ಯಾವುದು ಬೇಕು? ಕಾರ್ಡ್ಗಳೇ ಇಲ್ಲ ಇನ್ಮೇಲೆ ಏನಿದ್ರು ನಂಬರ್, ಮೊಬೈಲ್ ನಂಬರೇ ನಿಮಗೆಲ್ಲ, ಆಧಾರ್ ನಂಬರು, ಪ್ಯಾನ್ ನಂಬರು, ಆ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲವೂ ಕೂಡ ಮೊಬೈಲ್ ನಂಬರೇ ಆಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ದಿವಸ ದಯಮಾಡಿ ಈ ಕ್ರೆಡಿಟ್ ಕಾರ್ಡ್ಗಳನ್ನು ತಗೊಂಬೇಡಿ. ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದು ಪೆಳಂಬೂತ. ಅದು ನೆಗೆಟಿವ್ ಆಗಿ ರಾಕ್ಷಸತನ ತಾಳುತ್ತೆ, ರಾಕ್ಷಸ ರೂಪವನ್ನು ತಾಳುತ್ತೆ. ಇಲ್ವಾ, ಅದು ನಿಮಗೆ ಪಾಸಿಟಿವ್ ಆಗೇ ಕೆಲಸ ಮಾಡಿದ್ರು ಒಂದು ಆನೆ ಸಾಕ್ತೇನೆ. ನಾವು ಒಂದು ಮುದ್ದೆ ತಿನ್ಬಿಟ್ಟು ಒಂದು ದಿವಸ ಎಲ್ಲ ಆರಾಮಾಗಿ ಬದುಕಬಹುದು. ಆದರೆ ಆನೆಗೆ ಒಂದು ಮುದ್ದೆ ಸಾಲೋದಿಲ್ಲ. ಒಂದು ಮಂಕ್ರಿ ಮುದ್ದೆ ಬೇಕು ಒಂದು ಟೈಮ್ಗೆ. ಅದಕ್ಕೊಂದೊತ್ತು ಊಟ ಕೊಟ್ಬಿಟ್ಟು ಇನ್ನು ನಾಳೆ ಹಾಕ್ತೀನಿ ಇರಲ್ಲ, ಬಡ್ಕತಾ ಇರ್ತದೆ, ಕಿರ್ಚ್ಕತಾ ಇರ್ತದೆ. ಸೇಮ್ ಅದೇ ಥರ ಕ್ರೆಡಿಟ್ ಕಾರ್ಡ್ ಕೂಡ. ದಯಮಾಡಿ ಕ್ರೆಡಿಟ್ ಕಾರ್ಡ್ಗಳನ್ನು ತಗೊಳ್ಳಿ. ನಿಮ್ಮ ಸಂಪಾದನೆ ಏನಾದರೂ ಖರ್ಚು ವೆಚ್ಚಕ್ಕಿಂತ, ಅಂದರೆ ನಿಮ್ಮ ದಿನನಿತ್ಯ ಏನು ನೀಡ್ಸಿದೆಯೋ, ತಿಂಗಳಿಗೆ 1 ಲಕ್ಷ ಖರ್ಚಾಗಿದ್ರೆ ಒಂದು 3 ಲಕ್ಷ ರೂಪಾಯಿ ಸಂಪಾದನೆ ಮಾಡೋಂಗಿದ್ರೆ ಖಂಡಿತವಾಗ್ಲೂ ತಗೊಳ್ಳಿ, ಏನು ತೊಂದರೆ ಇಲ್ಲ. ಯಾಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅದನ್ನು ಬರೆಸಬಹುದು. ನಿಮಗೆ ಯೋಗ್ಯತೆ ಇದೆ, ಅರ್ಹತೆ ಇದೆ. ನಾಳೆ ದಿವಸ ಏನಾದರೂ ಹೆಚ್ಚು ಕಡಿಮೆ ಆದರೂ ಅದನ್ನು ಕಟ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋವಂಥದ್ದು, ಕ್ಯಾನ್ಸಲ್ ಮಾಡ್ಕೊಳ್ಳೋಂತಹ ಶಕ್ತಿ ಚೈತನ್ಯ ಕೊಟ್ಟಿರೋದ್ರಿಂದ ನೀವು ತಗೊಳ್ಬಹುದು. ಬಟ್ ನಿಮ್ಮ ಖರ್ಚು ವೆಚ್ಚಗಳು 1 ಲಕ್ಷ ಇದೆ, ಆದರೆ ನೀವು ಸಂಪಾದನೆ ಮಾಡ್ತಾ ಇರೋದು 80,000, 50,000, 40,000, ಇಂಥವ್ರು ಖಂಡಿತವಾಗ್ಲೂ ಕ್ರೆಡಿಟ್ ಕಾರ್ಡ್ ಮುಟ್ಬೇಡಿ. 1 to ಡಬಲ್ ಇರೋರು ಕೂಡ ಕ್ರೆಡಿಟ್ ಕಾರ್ಡ್ ಮುಟ್ಬೇಡಿ. 1 to ತ್ರಿಬಲ್ ಇರೋರು ಮಾತ್ರ ಕ್ರೆಡಿಟ್ ಕಾರ್ಡ್ಗಳನ್ನು ಮುಟ್ಬೋದು. 1 to ತ್ರಿಬಲ್ ಅಂದರೆ ಏನು? ನಿಮ್ಮ ಖರ್ಚು ವೆಚ್ಚಗಳು 1 ಲಕ್ಷ ಇದೆ, ಆದರೆ ನಿಮ್ಮ ಸಂಪಾದನೆ 3 ಲಕ್ಷ ಇದೆ, ಆಗ ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ಬೋದು. ಯಾರು ಈ ರೇಷಿಯೋದಲ್ಲಿ ಇಲ್ಲ, ನಾಳೆ ಇವತ್ತಲ್ಲ ನಾಳೆ ನೀವು ಸಿಗಾಕೊಳ್ತೀರಾ ಕಷ್ಟಕ್ಕೆ. ಆಗ ನಿಮಗೆ ಪರಿಹಾರಕ್ಕಾಗಿ ಏನೂ ಸಿಗೋದಿಲ್ಲ, ಯಾರೂ ಬರೋದಿಲ್ಲ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಡೆಫಿನೆಟ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ನಿರಂತರವಾದ ಮಾರ್ಗದರ್ಶನವೂ ಸಿಗುತ್ತೆ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಾನು ಎಲ್ಲ ಜೀವನದ ಹಂತಗಳನ್ನು ಹೇಳ್ಕೊಡ್ತೀನಿ. ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು, ಹೇಗೆ ಸೃಷ್ಟಿಸ್ಕೊಳ್ಬೇಕು, ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು, ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ, ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ, ಗುರಿ ಸಾಧನೆಯನ್ನು ಮಾಡೋದು ಹೇಗೆ, ಎಲ್ಲವನ್ನ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೂರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ, ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ, ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು, ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡಬಹುದು. ಪ್ರತಿ ಶನಿವಾರ ಯೂಟ್ಯೂಬಲ್ಲಿ ಒಂದು ದಿವಸ, ಫೇಸ್ಬುಕ್ಕಲ್ಲಿ ಒಂದು ದಿವಸ ಲೈವ್ ಬರ್ತೀನಿ. ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು 1 ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು, ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು. ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ, ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ. ಸ್ನೇಹಿತರೆ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ
ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗುತ್ತೆ. ನೀವು ದಯಮಾಡಿ ನೇರವಾಗಿ ಬನ್ನಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸಮಸ್ಯೆಗಳಲ್ಲಿ 4 ವಿಧ. ಒಂದು ಸಣ್ಣದು, ಮಧ್ಯಮ ಗಾತ್ರದ್ದು. ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು. ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ. ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡ್ಕೊಳ್ಬೇಕು. ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ. ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ, ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ, ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ ಬೇಕೇ ಬೇಕು. ಇದೆಲ್ಲ 6 ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ. ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.